ಹಲೋ ಎವ್ರಿವನ್, ವೆಲ್ಕಮ್ ಟು ಕೆ ಟ್ರೇಡರ್ ಫಾರೆಕ್ಸ್ ಚಾನಲ್. ಇವತ್ತಿನ ಸೆಕೆಂಡ್ ಲೆಕ್ಚರ್ದಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ತಿಳ್ಕೊಳೋಣ. ಇದಕ್ಕಿಂತ ಮುಂಚೆ ನಾ ಫಸ್ಟ್ ಲೆಕ್ಚರ್ ಮಾಡಿದ್ದೆ ಮಾರ್ಕೆಟ್ ಟ್ರೆಂಡ್ಸ್ ಬಗ್ಗೆ. ಸೊ ಯಾರು ನೋಡಿಲ್ಲ ಹೋಗಿ ನೋಡ್ಬೋದು. ಇದನ್ನು ನಾವು ಎಸ್ ಎಮ್ ಸಿ ಸೀರೀಸ್ ಚಾಲೂ ಮಾಡತ್ತೀವಿ, ಬೇಸಿಕ್ ಟು ಅಡ್ವಾನ್ಸ್. ಸೊ ನಿಮ್ಗೆ ಎಸ್ ಎಮ್ ಸಿ ಸೀರೀಸ್ ತಿಳಿಬೇಕಂತಂದ್ರೆ ಫಸ್ಟ್ 5 ಲೆಕ್ಚರ್ ಏನು ಬಿಡತ್ತೇನಿಲ್ಲ, ಅದು ಬೇಸಿಕ್ ನೀವು ನೋಡ್ಬೇಕು. ಅದ್ರೊಳಗೆ ಸೆಕೆಂಡ್ ಲೆಕ್ಚರ್ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ತಿಳ್ಕೊಳೋಣ. ಫಸ್ಟ್ ಟಾಪಿಕ್ ಈಸ್ ಇಂಟ್ರೊಡಕ್ಷನ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. Second one is anatomy of candlesticks. Third one is how candle works in trading chart. ಇವು ಮೂರು ಕಂಬೈನ್ ಮಾಡಿದ್ಮೇಲೆ ನಿಮ್ಗೆ ಬೇಸಿಕ್ ಒಂದು ಐಡಿಯಾ ಸಿಗ್ತೈತಿ. ಕ್ಯಾಂಡಲ್ಸ್ ಹಿಂಗೆ ಮೂವ್ ಆಗ್ತಾವೆ ಮಾರ್ಕೆಟ್ದಾಗ. ಅದು ಕ್ಯಾಂಡಲ್ಸ್ ಕೂಡಿ ಕೂಡಿ ಒಂದು ಪ್ಯಾಟರ್ನ್ಸ್ ಆಗ್ತೈತಿ. ಅದ ಟ್ರೆಂಡ್ಸ್ ಬಗ್ಗೆ ಹೇಳಿದ್ದೆ. ಸೊ ಈಗ ಇಂಟ್ರೊಡಕ್ಷನ್ ಆಫ್ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಂತಂದ್ರೆ ಫಸ್ಟ್ ಒನ್ ಈಸ್ ಅಪ್ ಹೋಗ್ತೈತಲ್ಲ, ಮೂವ್ ಕೊಡ್ತೈತಲ್ಲ ಮಾರ್ಕೆಟ್ದಾಗ, ಯಾವತ್ತೂ ಗ್ರೀನ್ ಕಲರ್ ಇಂಡಿಕೇಟ್ ಆಗ್ತೈತಿ. ಸೆಲ್ಲಿಂಗ್ದಾಗ ರೆಡ್ ಕಲರ್. ಇದು ಗ್ರೀನ್ ಕ್ಯಾಂಡಲಿಗೆ ನಾವು ಯಾವತ್ತೂ ಬುಲ್ಲಿಶ್ ಕ್ಯಾಂಡಲ್ ಅಂತೀವಿ ಟ್ರೇಡಿಂಗ್ದಾಗ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಸೆಲ್ಲಿಂಗ್ದಾಗ ಬೇರಿಶ್ ಕ್ಯಾಂಡಲ್. ಇದು ಯಾವತ್ತೂ ಮಾರ್ಕೆಟ್ ಪ್ಯಾಟರ್ನ್ಸ್ ಗತೆ ಕ್ರಿಯೇಟ್ ಹಾಕೊಂತ ಹೋಗ್ತೈತಿ ಅಪ್ ಸೈಡ್. ಲಾಸ್ಟ್ ಟೈಮ್ ಹೇಳಿದೆ ನೋಡಿ ನಿಮ್ಗೆ ಲಾಸ್ಟ್ ಲೆಕ್ಚರ್ದಾಗ ಮಾರ್ಕೆಟ್ ಟ್ರೆಂಡ್ಸ್ ಅಪ್ ಟ್ರೆಂಡ್ ಅಂತೇಳಿ. ಇಲ್ಲಿ ಏನಿದು ಮೂವ್ ಐತಲ್ಲ, ಈ ಸಣ್ಣ ಸಣ್ಣ ಇಲ್ಲೆಲ್ಲ ಕ್ಯಾಂಡಲ್ಸ್ ಇರ್ತಾವೆ, ಹಿಂಗೆ ಲೈನ್ಸ್ ಇರೋಂಗಿಲ್ಲ. ಸೊ ಈ ಸಣ್ಣ ಸಣ್ಣ ಕ್ಯಾಂಡಲ್ಸ್ ಕಂಬೈನ್ ಆದಾಗ ಇದು ಆಗ್ತೈತಿ, ಪ್ಯಾಟರ್ನ್ ಕ್ರಿಯೇಟ್ ಆಗ್ತೈತಿ. ಸೇಮ್ ಇಲ್ಲಿ ಸೆಲ್ಲಿಂಗ್ದಾಗ ಸೇಮ್ ಸೆಲ್ಲಿಂಗ್ ಪ್ಯಾಟರ್ನ್ದಾಗೂ ಹಿಂಗೆ ಕ್ರಿಯೇಟ್ ಆಗಿರ್ತೈತಿ. ಇಲ್ಲೆಲ್ಲ ಕ್ಯಾಂಡಲ್ಸ್ ಇರ್ತಾವೆ ರೆಡ್ ಗ್ರೀನ್ಸ್. ಸೊ ಇವೆಲ್ಲ ಕಂಬೈನ್ ಆದಮೇಲೆ ಇದು ಆಗ್ತೈತಿ ಪ್ಯಾಟರ್ನ್. ಅದು ಅಂತಾರಲ್ರಿ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂತೇಳಿ, ಹಂಗೆ ಇಲ್ಲೆಲ್ಲ ಕ್ಯಾಂಡಲ್ಸ್ ಕೂಡಿ 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 ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರ್ತೈತಿ. ಸೊ ನಾವು ಕ್ಯಾಂಡಲ್ ಹೆಂಗೆ ಕ್ರಿಯೇಟ್ ಆಗ್ತೈತಿ, ಹೆಂಗೆ ಮೂವ್ ಆಗ್ತೈತಿ, ಎಲ್ಲಿದ ಕ್ಲೋಸ್ ಆಗಿ ಓಪನ್ ಆಗ್ತೈತಿ, ಅದನ್ನು ನಾವು ಈಗ ನೋಡೋಣ. ಸಿಂಪಲ್, ಗ್ರೀನ್ ಕಲರ್ ಇಂಡಿಕೇಟ್ ಮಾಡೋದು ಅಪ್ ಸೈಡ್ ಹೋಗ್ತೈತಿ ಮಾರ್ಕೆಟ್. ಗ್ರೀನ್ ಕಲರ್ ಯಾವತ್ತೂ ಇಂಡಿಕೇಟ್ ಮಾಡೋದು ಪ್ರೈಸ್ ಅಪ್ ಹೋಗ್ತೈತಿ, ಪಾಸಿಟಿವ್ ಮೂವ್. ಅದಕ್ಕೆ ನಾವು ಬುಲ್ಲಿಶ್ ಕ್ಯಾಂಡಲ್ ಅಂತ ಕರಿತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಸೆಲ್ಲಿಂಗ್ ಕ್ಯಾಂಡಲ್ ಎಲ್ಲ ರೆಡ್ ಕಲರ್ ಯಾವತ್ತೂ ನೆಗೆಟಿವ್ ಸೈನ್. ರೆಡ್ ಕಲರ್ ಅಂದರೆ ನೆಗೆಟಿವ್. ಸೊ ಯಾವತ್ತೂ ಪ್ರೈಸ್ ಡಿಕ್ರೀಸ್ ಆಗಿ ತೋರಿಸೈತಿ. ಇದು ಇನ್ಕ್ರೀಸ್ ಆದರೆ ಇದು ಡಿಕ್ರೀಸ್ ಆಗೈತಿ. ಓಕೆ, ಇದಕ್ಕೆ ನಾವು ಬೇರಿಶ್ ಕ್ಯಾಂಡಲ್ ಅಂತೀವಿ. ಇದು ಕ್ಯಾಂಡಲ್ಸ್ ಆಫ್ ಇಂಟ್ರೊಡಕ್ಷನ್ ನಮ್ದು. ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಎರಡು ಮೂವ್ ಆಗ್ತೈತಲ್ಲ, ಇಷ್ಟೇ ಬುಲಿಶ್ ಆ್ಯಂಡ್ ಬೇರಿಶ್. ಸೆಕೆಂಡ್ ಒನ್ ಈಸ್ ಎನಟಾಮಿ ಆಫ್ ಕ್ಯಾಂಡಲ್ಸ್ಟಿಕ್ಸ್. ಎನಟಾಮಿ ಅಂತಂದರೆ ಈಗ ಪಾರ್ಟ್ಸ್ ಆಫ್ ದ ಬಾಡಿ ಅಂತಾರೆ ಹ್ಯೂಮನ್ ಬೀಯಿಂಗ್ಸ್ದು. ಸೊ ಹಂಗೆ ಕ್ಯಾಂಡಲ್ಸ್ಟಿಕ್ಸ್ ಒಳಗೂ ಪಾರ್ಟ್ಸ್ ಆಫ್ ದ ಬಾಡಿ ಇರ್ತಾವೆ. ಸೊ ಅದೇನು ಕ್ಯಾಂಡಲ್ದು ಐತಲ್ಲ ನೋಡೋಣ ಈಗ. ಇದೊಂದು ಕ್ಯಾಂಡಲ್ಸ್ಟಿಕ್ಸ್ದು ಬಾಡಿ, ಬುಲ್ಲಿಶ್ ಕ್ಯಾಂಡಲ್ ಆ್ಯಂಡ್ ಬೇರಿಶ್ ಕ್ಯಾಂಡಲ್. ಓಕೆ, ಇದಕ್ಕೂ ಪಾರ್ಟ್ಸ್ ಅದಾವೆ. ಇದಕ್ಕೆ ನಾವು ವಿಕ್ ಟೇಲ್ ಶ್ಯಾಡೋ ಅಂತ ಕರಿತೀವಿ. ಸೇಮ್ ಅಪ್ ಸೈಡ್ ಆಲ್ಸೋ ವಿಕ್ ಟೇಲ್ ಶ್ಯಾಡೋ. ಸೆಂಟರ್ ಇದ್ದಿದ್ದು ಇದಕ್ಕೆ ವ್ಯಾಲ್ಯೂಮ್ ಅಂತಾರೆ, ಇಲ್ಲಾಂದ್ರೆ ಬಾಡಿ ಅಂತಾರೆ. ಓಕೆ, ಸೇಮ್ ವಿಕ್ ಟೇಲ್ ಶ್ಯಾಡೋ. ಇದಕ್ಕೆ ಸೆಂಟರ್ ಇದ್ದಿದ್ದು ಬಾಡಿ, ಇದು ಪ್ರೈಸ್ ತುಂಬಿಕೊಂಡಿರ್ತೈತಿ ಇಲ್ಲಿ. ಥರ್ಡ್ ಒನ್ ಈಸ್ ವಿಕ್ ಟೇಲ್ ಶ್ಯಾಡೋ. ಸೇಮ್ ಇದಕ್ಕೆ ಒಬ್ಬೊಬ್ರು ಅಪ್ಪರು ಅಂತಾರೆ, ಇದಕ್ಕೆ ಲೋವರು ಅಂತಾರೆ. ಸೊ ಅಪ್ಪರ್ ಅಂದ್ರೆ ಹೈ ಐತಲ್ಲ, ಸೆಕೆಂಡ್ ಒನ್ ಈಸ್ ಲೋ. ಇದು ನಮ್ಮದು ಪಾರ್ಟ್ಸ್ ಆಫ್ ದ ಬಾಡಿ ಕ್ಯಾಂಡಲ್ಸ್ಟಿಕ್ಸ್ ಬಗ್ಗೆ. ಆ ಶ್ಯಾಡೋ, ಬಾಡಿ, ಟೇಲ್ ಏನಂತೇಳಿ ಈಗ ತಿಳ್ಕೊಳೋಣ. ಓಕೆ, ಕ್ಯಾಂಡಲ್ಸ್ ಹೆಂಗೆ ವರ್ಕ್ ಆಗ್ತೈತಿ ಇಲ್ಲಿ ನೋಡೋಣ. ಹಾಂ, ಮಾರ್ಕೆಟ್ ಬುಲ್ಲಿಶ್ ಕ್ಯಾಂಡಲ್ ಇದ್ದಾಗ ಯಾವತ್ತೂ ಇಲ್ಲಿ ಓಪನ್ ಆಗ್ತೈತಿ. ಇಲ್ಲಿದ್ದ ಓಪನ್ ಆಗಿ ಲೋ ಹೋಗಿ ಹೈ ಹೋಗಿ ಕ್ಲೋಸ್ ಆಗ್ತೈತಿ. ನಿಮ್ಗೆ ತಿಳಿದಿಲ್ಲ ಅಂದರೆ ನಾವು ತಿಳಿಸ್ತೀನಿ. ಇದು ಬುಲ್ಲಿಶ್ ಕ್ಯಾಂಡಲ್. ಓಕೆ, ಮಾರ್ಕೆಟ್ ಇಲ್ಲಿ ಲೋ ಇದ್ದ ಓಪನ್ ಆಗ್ತೈತಿ. ಓಕೆ, ಡೌನ್ ಸೈಡ್ ಹೋದ್ರೆ ಅಫ್ಕೋರ್ಸ್ ರೆಡ್ ಕಲರ್ ಆಗ್ತೈತಿ. ಸಾರಿ ರೆಡ್ ಕಲರ್ ಆತ. ನೆಕ್ಸ್ಟ್ ಸೀದಾ ಅಪ್ ಸೈಡ್ ಹೋತಂದ್ರೆ ಇದ್ರ ಮೇಲೆ ಕ್ರಾಸ್ ಮಾಡ್ದಂಗೆ ಗ್ರೀನ್ ಕಲರ್ ಆಗ್ತೈತಿ. ಓಕೆ, ಇಲ್ಲಿ ಮಟ್ಟ ಹೋಗೈತನ್ನಕ್ಕೆ ಏನರ ಒಂದು ಪ್ರೂಫ್ ಬೇಕಲ್ಲ. ಈಗ ನಿಮ್ಮ ಮುಂದೆ ಹೋಗೋದ ಹಿಂದೆ ನೆರಳು ಬಿಡ್ಕೊಂತ ಹೋಗ್ತೀರಿ ಕತ್ತಲ್ದಾಗತ್ತೆ. ಸೊ ಮಾರ್ಕೆಟ್ ಇದು ಇಲ್ಲಿ ತೆಳಗೆ ಬಂದಾಗ ರೆಡ್ ಕಲರ್ ಆಗಿ ಇಲ್ಲಿ ಮಟ್ಟ ಪ್ರೈಸ್ ಡೌನ್ ಹೋಗೈತೆ ಅಂತೇಳಿ ಇಂಡಿಕೇಟ್ ಮಾಡಕ್ಕೆ ನಾವು ಇದಕ್ಕೆ ಶ್ಯಾಡೋ ಟೇಲ್ ಅವ್ರ ವಿಕ್ ಅಂತ ಕರಿತೀವಿ. ನಾವು ಕನ್ಸಿಡರ್ ಮಾಡೋಣ ಈಗ ಪ್ರೆಸೆಂಟ್ ವಿಕ್ ಅಂತೇಳಿ. ಇದು ಒಂದು ವಿಕ್ ಬಿಡ್ತ್ರಿ ಇಲ್ಲಿದ್ದ ಹಿಂಗೆ ತೆಳಗೆ ಹೋಗಿ ಇಲ್ಲಿ ವಿಕ್ ಬಿಡ್ತೆ. ನಾ ಇಲ್ಲಿ ಮಟ್ಟ ತೆಳಗೆ ಹೋಗಿತ್ತೆ ಅಂತೇಳಿ ಇಲ್ಲಿ ಪ್ರೈಸ್ ತೋರಿಸೈತೆ ನೋಡ್ರಿ.
ಪ್ರೈಸ್ ಎಲ್ಲಿಗೆ ಓಪನ್ ಆತು ಇಲ್ಲಿಗೆ ಓಪನ್ ಆತ. ನೆಕ್ಸ್ಟ್ ಡೌನ್ ಸೈಡ್ ಹೋತಿ ಡಿಕ್ರೀಸ್ ಆಗುತ್ತೆ ಪ್ರೈಸ್. ಸೊ ರೆಡ್ ಕ್ಯಾಂಡಲ್ ಹಾಕ್ಯಾಸ್ ಮತ್ತೆ ಮಾರ್ಕೆಟ್ದಾಗ ಬಯರ್ಸ್ ಕಂಟ್ರೋಲ್ ತೊಗೊಂಡ್ರಿ. ಸೊ ಹೈ ಕ್ರಿಯೇಟ್ ಆತು, ಇಲ್ಲಿ ಮಟ್ಟ ಹೋತು. ಈಗ ವಾಪಸ್ ಬೇಕಲ್ಲ, ಇಲ್ಲಿ ಮಟ್ಟ ಹೋಗೈತೆ ಅನ್ನಕ್ಕೆ ನಮ್ಗೆ ಪ್ರೂಫ್ ಬೇಕಲ್ಲ. ಸೊ ಅಲ್ಲೊಂದು ವೀಕ್ ಬಿಟ್ಟಿರ್ತೈತಿ, ಇಲ್ಲಿ ಮಟ್ಟ ವೀಕ್ ಹೋಗ್ತೈತಿ. ಸೊ ಪ್ರೈಸ್ ಫಸ್ಟ್ ಕೆಳಗೆ ಹೋದ, ಆಮೇಲೆ ಅಪ್ ಸೈಡ್ ಹೋಗಿ ಇಲ್ಲಿ ಮಟ್ಟ ಹೋತ್ ಪ್ರೈಸ್, ಆಮೇಲೆ ಸೆಲ್ಲರ್ಸ್ ಕಂಟ್ರೋಲ್ ತೊಗೊಳತ್ರ. ಅವಾಗ ಮಾರ್ಕೆಟಿನ ಟೈಮ್ ಮುಗೀತು, ಕ್ಲೋಸ್ ಆಗಿಬಿಡ್ತು. ಓಕೆ, ಮಾರ್ಕೆಟ್ ಕ್ಲೋಸ್ ಆಗಿಬಿಡ್ತು. ಸೊ ನಮ್ದು ಓಪನ್ ಎಲ್ಲಾತ್ ಮಾರ್ಕೆಟ್ ಇಲ್ಲಿ ಓಪನ್ ಆತು. ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಫಸ್ಟ್ ಲೋ ತೊಗೊಂತ, ಆಮೇಲೆ ಹೈ ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಇಲ್ಲಿ ಬಂದು ಕ್ಲೋಸ್ ಆತು. ತಿಳಿದೈತಂದು ಮಾಡೀನಿ ರೀ ನಿಮ್ಗೆ. ಬೇಕಾದ್ರೆ ಇನ್ನೊಂದು ಸತ ಕಲಿಯೋಣ. ಮಾರ್ಕೆಟ್ ಇಲ್ಲಿ ಓಪನ್ ಆತು, ಆಮೇಲೆ ಲೋ ಕ್ರಿಯೇಟ್ ಆತು, ಇದು ಲೋ. ಆಮೇಲೆ ಇಲ್ಲಿದ್ದ ಹೋಗಿ ಪ್ರೈಸ್ ಅಪ್ ಸೈಡ್ ಹೋಗುತ್ತೆ. ಹಿಂಗೆ ಸ್ಟ್ರೇಟ್ ಹೋಗೋದಿಲ್ಲ ರೀ, ಪ್ರೈಸ್ ಜಿಗ್ಜ್ಯಾಗ್ ಪ್ಯಾಟರ್ನ್ದಾಗ ಹೋಗ್ತೈತೆ ಯಾವತ್ತೂ. ಓಕೆ, ಇಲ್ಲಿ ಹೈ ಕ್ರಿಯೇಟ್ ಆತ, ಆಮೇಲೆ ಲೋ ತೊಗೊಂಡು ಇಲ್ಲೇ ಕ್ಲೋಸ್ ಆತ. ಓಪನ್, ಲೋ, ಹೈ, ಕ್ಲೋಸ್. OLHC, OLHC, ಓಪನ್, ಲೋ, ಹೈ, ಕ್ಲೋಸ್. ಓಕೆ, ಸೇಮ್ ಇಲ್ಲಿ ಬೇರಿಶ್ ಕ್ಯಾಂಡಲ್ದಾಗ. ಬಟ್ ಇಲ್ಲೇನು ಇಲ್ಲೇನು ಡಿಫ್ರೆನ್ಸ್ಪ ಅಂತಂದರೆ, ಯಾವತ್ತೂ ಗ್ರೀನ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗ್ತೈತಿ ಡೌನ್ ಸೈಡ್ ಇದ್ದ. ಇಲ್ಲೇನು ಕ್ಲೋಸ್ ಆಗಿರ್ತೈತಲ್ಲ ಇದು ಸ್ಟ್ರೇಟ್ ಫಾರ್ವರ್ಡ್ ನೋಡ್ರಿ, ಇಲ್ಲಿ ಓಪನ್ ಆಗ್ತೈತೆ ಮಾರ್ಕೆಟ್. ಇಲ್ಲಿ ಹೋತು ಮಾರ್ಕೆಟ್, ಪ್ರೈಸ್ ಇಲ್ಲಿ ಮಟ್ಟ ಹೋತು, ನೆಕ್ಸ್ಟ್ ಇಲ್ಲಿ ಬಂದು ಆಮೇಲೆ ಡೌನ್ ಸೈಡ್ ಹೋತು, ಆಮೇಲೆ ಇಲ್ಲಿ ಬಂದು ಕ್ಲೋಸ್ ಆತು. ಇದೊಂದು ಕ್ಯಾಂಡಲ್ ಸ್ಟಿಕ್ ಆಗ್ಬಿಡುತ್ತೆ, ಇದಕ್ಕೆ ನಾವು ಡೋಜಿ ಕ್ಯಾಂಡಲ್ ಅಂತೀವಿ. ಇದನ್ನ ಒಂದು ಎಕ್ಸಾಂಪಲ್ ರೀತಿ ಇದು ತೊಗೊಂಡು ಇನ್ನೊಮ್ಮೆ ಕಲಿಯೋಣ ಬೇಕಾರೆ. ಇಲ್ಲೊಂದು ಇದು ಮಾಡ್ತೀನಿ ಕ್ಯಾಂಡಲ್. ಓಕೆ, ಹಾಂ, ಮಾರ್ಕೆಟ್ ಇಲ್ಲಿ ಓಪನ್ ಆತೆ, ಇದು ವೀಕ್. ಓಕೆ, ಹಾಂ, ಮಾರ್ಕೆಟ್ ಇಲ್ಲಿ ಓಪನ್ ಆತೆ, ಸೆಲ್ಲಿಂಗ್ ಕ್ಯಾಂಡಲ್ ಹೇಳತ್ತೀನಿ ರೀ, ಬೇರಿಶ್ ಕ್ಯಾಂಡಲ್. ಮಾರ್ಕೆಟ್ ಇಲ್ಲಿ ಓಪನ್ ಆತೆ, ಫಸ್ಟ್ ಹೈ ತೊಗೊಂತು, ಅಫ್ಕೋರ್ಸ್ ಗ್ರೀನ್ ಕ್ಯಾಂಡಲ್ ಆಗಿರ್ತೈತಿ, ಕ್ರಿಯೇಟ್ ಆಗಿರ್ತೈತಿ ಹೈ ತೊಗೊಂಡ್ರಿತ್ತು ಅಂತಂದ್ರೆ. ನೆಕ್ಸ್ಟ್ ಇದು ವಾಪಸ್ ಪ್ರೈಸ್ ಡೌನ್ ಮಾಡ್ತೆ, ಸೊ ಅಫ್ಕೋರ್ಸ್ ಆಟೋಮೆಟಿಕ್ಲಿ ರೆಡ್ ಕ್ಯಾಂಡಲ್ ಆಗ್ತೈತಿ. ಸೆಲ್ಲಿಂಗ್ ಆತ್ರಿ, ಡೇ ಬೈದಾಗ ಹಿಂಗೆ ಮೂಮೆಂಟ್ ಕೊಡ್ತಿರ್ತೈತಿ ರೀ ಇದು ಕ್ಯಾಂಡಲ್, ಹಿಂಗೆ ತೊಗೊಂಡೆ. ಸೊ ಲೋ ಕ್ರಿಯೇಟ್ ಆತ, ಇಲ್ಲಿ ಮಟ್ಟ ಹೋಗಿ ಕ್ಲೋಸ್ ಆಗಿತ್ತಂದ್ರೆ ಮಾರ್ಕೆಟ್ ಸೇಮ್ ಇದೇ ರೀತಿ ಇರ್ತೈತಿ. ಇಲ್ಲ ಅವಾಗ ಲಾಸ್ಟ್ ಮೂಮೆಂಟ್ದಾಗೂ ಯಾರ್ಯಾರು ಬಾಯಿಂಗ್ ಮಾಡಿದ್ರೆ ಅಂದ್ರೆ ವಾಪಸ್ ಇಲ್ಲಿ ಮಟ್ಟ ಬಂದಿರ್ತೈತಿ ಮಾರ್ಕೆಟ್. ಸೊ ಅಲ್ಲಿಗೆ ಹೋಗಿ ಬಂದಿನ ನನಗೆ ಪ್ರೂಫ್ ಬೇಕಲ್ಲ, ಈ ಪ್ರೈಸ್ ಮಟ್ಟ ಲೋ ತೊಗೊಂಡು ಇಲ್ಲಿ ಬಂದು ಕ್ಲೋಸ್ ಆಗ್ತೈತಿ. ಆಮೇಲೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಟೈಪ್ ಕಾಣ್ತೈತಿ ನಿಮ್ಮ ಕ್ಯಾಂಡಲ್. ಹಿಂಗೆ ಹಲವಾರು ಟೈಪ್ಸ್ ಅದಾವ ಕ್ಯಾಂಡಲ್ ಸ್ಟಿಕ್ಸ್. ಸೊ ನಮ್ಗೆ ಬೇಕಾಗಿದ್ದ 3 to 4 ಕ್ಯಾಂಡಲ್ಸ್ ಅದಾವ ನಮ್ಗೆ ಬೇಸಿಕ್ SMC ಸೀರೀಸ್ ಕಂಟಿನ್ಯೂ ಮಾಡಕ್ಕೆ. ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ಈಸಿ ವೇದಾಗ ಓವರ್ ನಾಲೆಜ್ ತೊಗೊಲಾರ್ದಂಗೆ ಕಲಿಯೋಣ. ನಮ್ದು ಸಿಂಪಲ್ ಕಾನ್ಸೆಪ್ಟ್ ಇಟ್ಕೊಂಡು ಆ್ಯಂಡ್ ಫಾಸ್ಟ್ ಟ್ರೇಡಿಂಗ್ ಇರಬೇಕು. ಆ್ಯಂಡ್ ಲೆಕ್ಚರ್ ಬಿಟ್ಕೊಂಡು ಹೋಗ್ತೀನಿ, ನೋಡ್ಕೊತೀರಿ ಕ್ಯಾಂಡಲ್ಸ್ ಹೆಂಗೆ ವರ್ಕ್ ಆಗ್ತೈತೆ ನೋಡಿದ್ರಿ. ಆ್ಯಂಡ್ ಇನ್ನೇನು ತಿಳ್ಕೊಂಡು ಯಾವತ್ತೂ ಬೈಯಿಂಗ್ ಕ್ಯಾಂಡಲ್ ಲೋ ಇದು ಓಪನ್ ಆಗ್ತೈತಿ, ಡೌನ್ ಸೈಡ್ ಇಟ್ಟು ಅಪ್ ಸೈಡ್ ಹೋಗ್ತೈತಿ. ಸೆಲ್ಲಿಂಗ್ ಕ್ಯಾಂಡಲ್ ಅಪ್ ಸೈಡ್ ಟು ಡೌನ್ ಸೈಡ್ ಬರ್ತೈತಿ, ಮೇಲಿದ್ದ ತೆಳಗೆ ಬರ್ತೈತಿ ಮಾರ್ಕೆಟ್. ಯಾವತ್ತೂ ಇಲ್ಲೇ ಮೇಲಿದ್ದ ತೆಳಗೆ ಬೀಳ್ತೈತಿ ಮಾರ್ಕೆಟ್, ಯಾವತ್ತೂ ಮೇಲಿಂತ್ರ ಹೋಗಿ ತೆಳಗೆ ಬೀಳೋದಿಲ್ಲ, ಇಲ್ಲಿದ್ದ ಬೀಳ್ತೈತಿ. ಇದಕ್ಕೆ ನಾವು ಸೆಲ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ, ಇದು ನಾವು ಬೇರಿಶ್ ಕ್ಯಾಂಡಲ್. ಓಕೆ, ಇದು ಯಾವತ್ತೂ ಬೈಯಿಂಗ್ ಕ್ಯಾಂಡಲ್ ಏನೈತಲ್ಲ ಡೌನ್ ಸೈಡ್ ಹೋಗ್ತೈತಿ, ಡೌನ್ ಸೈಡ್ ಇದ್ದ ಅಪ್ ಸೈಡ್ ಹೋಗ್ತೈತಿ. ಈ ಪಾಯಿಂಟ್ ಇದ್ದ ನಾವು ಬೈಯಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದಕ್ಕೆ ನಾವು ಬುಲ್ಲಿಶ್ ಕ್ಯಾಂಡಲ್ ಅಂತ ಕರಿತೀವಿ. ಓಕೆ, ಐ ಥಾಟ್ ನೀವು ತಿಳ್ಕೊಂಡ್ರಿ ಅಂತ ಮಾಡೀನಿ. ಆ್ಯಂಡ್ ಇನ್ನೊಮ್ಮೆ ತಿಳ್ಕೊಳೋನಿದೆ, ಇಲ್ಲೇ ಡೌನ್ ಸೈಡ್ ಇದ್ದ ಓಪನ್ ಆತಲ್ಲ ಮಾರ್ಕೆಟ್, ಫಸ್ಟ್ ಲೋ ಕ್ರಿಯೇಟ್ ಆತ, ಅಫ್ಕೋರ್ಸ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿರ್ತೈತಿ. ಆಮೇಲೆ ಲೋ ತೊಗೊಂಡ್ಮೇಲೆ ಅಫ್ಕೋರ್ಸ್ ಹೈ ಹೋಗಿರ್ತೈತಲ್ಲ, ಇದಕ್ಕೆ ವಾಪಸ್ ಅದು ಮೇಲೆ ಇಲ್ಲೇ ಸೆಲ್ಲಿಂಗ್ ಪ್ರೆಷರ್ ಬೀಳ್ತಿರ್ತೈತಿ ಲಾಸ್ಟ್ ಮಾರ್ಕೆಟ್ ಮೂಮೆಂಟ್ ಮುಗಿಯೋ ಟೈಮಿಗೆ. ಸೊ
ಆಟೋಮೆಟಿಕ್ಲಿ ಅದು ಡೌನ್ ಸೈಡ್ ಹೋಗಿ ಮಾರ್ಕೆಟ್ ಟೈಮ್ ಮುಗಿದ್ಬಿಡ್ತೈತಿ. 3:30 ಅಂದ್ರೆ ಮುಗಿದ್ಬಿಡ್ತೈತಿ ಇಂಡಿಯನ್ ಮಾರ್ಕೆಟ್. ಓಕೆ, 9:30 to 3:30 ಮುಗಿದ್ಬಿಡ್ತೈತಿ. ಸೊ ಇಲ್ಲಿ ಬಂದು ಕ್ಯಾಸ್ ಕ್ಲೋಸ್ ಆತ. ಕ್ಲೋಸ್ ಆದಮೇಲೆ ಮಾರ್ಕೆಟ್ ಮೂವ್ ಆಗ್ತೈತಿ. ಆ್ಯಂಡ್ ನೆಕ್ಸ್ಟ್ ಡೇ ಕ್ಯಾಂಡಲ್ ಇಲ್ಲಿ ಹೋಗಿ ಕ್ಲೋಸ್ ಆಗಿತ್ತಲ್ಲ, ನೆಕ್ಸ್ಟ್ ಡೇ ಕ್ಯಾಂಡಲ್, ಇದು ಫಸ್ಟ್ ಡೇ ಕ್ಯಾಂಡಲ್ ಅಂತ ಇಟ್ಕೋರಿ, ಇದು ನೆಕ್ಸ್ಟ್ ಡೇ ಕ್ಯಾಂಡಲ್. ಅಫ್ಕೋರ್ಸ್ ಇಲ್ಲಿ ಕ್ಲೋಸ್ ಆಗೈತೆ ಅಂದರೆ ಇಲ್ಲೇ ಬಾಯಿಂಗ್ ಆಗ್ತೈತಿ, ಇಲ್ಲಿ ಕ್ಲೋಸ್ ಆಗೈತೆ ಅಂದ್ರೆ ಇಲ್ಲೇ ಸೆಲ್ಲಿಂಗ್ ಆಗ್ಬೋದು, ಇಲ್ಲಿಕಂದ್ರೆ ಇಲ್ಲೇ ಬಾಯಿಂಗ್ ಆಗ್ಬೋದು. ಬಾಯಿಂಗ್ ಹಿಂಗೆ ಆಗಿರ್ತೈತಿ. ಸೊ ಎಲ್ಲಿ ಕ್ಲೋಸ್ ಆಗಿರ್ತೈತಲ್ಲ ಅಲ್ಲಿದ್ದನೇ ನೆಕ್ಸ್ಟ್ ಕ್ಯಾಂಡಲ್. ಇಲ್ಲಪ್ಪ ಇಲ್ಲಿ ಬಾಯಿಂಗ್ ಕ್ಯಾಂಡಲ್ ಆಗಿಲ್ಲ, ಸೆಲ್ಲಿಂಗ್ ಕ್ಯಾಂಡಲ್ ಆಗೈತೆ ಅಂದ್ರೆ ಅಫ್ಕೋರ್ಸ್ ಇಲ್ಲಿದ್ದನೇ ತೆಳಗೆ ಹೋಗ್ತೈತಿ, ಇಲ್ಲಿದ್ದನೇ. ಓಕೆ, ಸೇಮ್ ಇಲ್ಲಿ ಇಲ್ಲೇ ಕ್ಲೋಸ್ ಆಗೈತೆ ಅಂದ್ರೆ ಇಲ್ಲಿ ಬಾಯಿಂಗ್ರ ಆಗ್ಬೋದು, ಇಲ್ಲ ಸೆಲ್ಲಿಂಗ್ರ ಆಗ್ಬೋದು, ಸೆಲ್ಲಿಂಗ್ರ ಆಗ್ಬೋದು. ಎಲ್ಲಿದೆ ಕ್ಲೋಸ್ ಆಗಿರ್ತೈತಲ್ಲ ಅಲ್ಲಿ ನೆಕ್ಸ್ಟ್ ಡೇ ಮಾರ್ಕೆಟ್ ಮೂವ್ ಆಗಿರ್ತೈತಿ. ಓಕೆ, ಆಯ್ತು, ಅವ್ರು ನೀವು ತಿಳ್ಕೊಂಡ್ರಿ ಅಂತ ಮಾಡೀನಿ. ಸಿಂಪಲ್ ರೀ, ಏನಿಲ್ಲ, ಇದು ಬುಲಿಶ್ ಕ್ಯಾಂಡಲ್ ಓಪನ್ ಇಲ್ಲೇ ಆಗ್ತೈತಿ, ಡೌನ್ ಸೈಡ್ ಬಾಯಿಂಗ್ ಕ್ಯಾಂಡಲ್ ಬದಲು ಲೋ ಕ್ರಿಯೇಟ್ ಆಗಿ ಹೈ ಹೋಗ್ತೈತಿ. ಅಲ್ಲಿ ಹೋಗಿ ಬರಾಕ ಹೋಗಿ ಬಂದೇನು ಅನ್ನೋದು ಪ್ರೂಫ್ ಬೇಕಲ್ಲ, ಇದೊಂದು ಶ್ಯಾಡೋ ಇಲ್ಲ ವಿಕ್. ಓಕೆ, ಇದಕ್ಕೆ ನಾವು ವಿಕ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಮಟ್ಟ ಪ್ರೈಸ್ ಹೋಗೈತೆ ಅಂತೇಳಿ ಗುರುತಾಗೋ ಸಂಬಂಧ ಇದು ಲೋ ಆ್ಯಂಡ್ ಹೈಯೆಸ್ಟ್ ಪಾಯಿಂಟ್ ಇಲ್ಲಿ ಮಟ್ಟ ಮಾರ್ಕೆಟ್ ಹೋಗಿತ್ತು, ಆಮೇಲೆ ಇಲ್ಲಿ ಬಂದು ಕ್ಲೋಸ್ ಆಯ್ತು. ಸೇಮ್ ಇಲ್ಲಿ ಲೋ ಹೈ. ಓಕೆ, OLHC. ಓಕೆ, ವೇಟ್, ಹಾಂ, OLHC ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಪಾಯಿಂಟ್, ಇಲ್ಲಿ ಪ್ರೈಸ್ ಇಂಡಿಕೇಟ್ ಮಾಡ್ತೈತಿ ಇದು. OHLC ಓಪನ್ ಇಲ್ಲ ಆತ್ರಿ ಮಾರ್ಕೆಟ್. ಇಲ್ಲಿ ಹೈ ತೊಗೊಂತೆ, ಲೋ ತೊಗೊಂತೆ, ಕ್ಲೋಸ್ ಆತಿಲ್ಲ ಮಾರ್ಕೆಟ್. ಓಪನ್ ಹೈ ಲೋ ಕ್ಲೋಸ್, ಓಪನ್ ಲೋ ಹೈ ಕ್ಲೋಸ್. ಓಕೆ, ಇದನ್ನು ಬೇರಿಶ್ ಆ್ಯಂಡ್ ಬುಲಿಶ್ ಕ್ಯಾಂಡಲ್ ಬಗ್ಗೆ ತಿಳ್ಕೊಂಡ್ವಿ. ಮಾರ್ಕೆಟ್ ಹೆಂಗೆ ಓಪನ್ ಆಗ್ತೈತಿ ಏನಿಲ್ಲ ಅಂತೇಳಿ ಪ್ರಾಕ್ಟಿಕಲ್ ವೇದಾಗ ತಿಳ್ಕೊಳೋಣ. ಓಕೆ, ಈಗ ಅದೊಂದು ಗ್ರಾಫ್ ನಿಮ್ಗೆ ಇನ್ನೂ ಡೆಪ್ತ್ ಆಗಿ ತಿಳಿಸಾಕೆ ಇದನ್ನು ಮಾಡ್ಯಾನ. ಓಕೆ, ಇದು ಮಾರ್ಕೆಟ್ ಓಪನ್ ಆಗೋ ಪೊಸಿಷನ್ ಅಂತ ಇಟ್ಕೋರಿ. ಇದೇನು ಟ್ರೇಡಿಂಗ್ದ ಹಿಂಗೆ ಚಾರ್ಟ್ಸ್ ಇರೋಂಗಿಲ್ಲ. ಸೊ ನಾನು ನಿಮ್ಗೆ ಈಸಿ ವೇದಾಗ ಕನ್ಸಿಡರ್ ಮಾಡಕ್ಕೆ ತೋರಿಸೀನಿ. ಇದೊಂದಿಲ್ಲೇ ಓಪನ್ ಆಗೋದು ಕ್ಲೋಸ್ ಆಗೋದು ಅಂತೇಳಿ ಒಂದು ಗಿರಿ ಅಂತ ಇಟ್ಕೋರಿ. ಓಕೆ, ಫಸ್ಟ್ ಇಂದ ಹೇಳ್ತೀನಿ ನೋಡ್ರಿ. ಇಲ್ಲೇ ಯಾವತ್ತೂ ಇಲ್ಲಿದ್ದ ಮಾರ್ಕೆಟ್ ಓಪನ್ ಆಗ್ತೈತಿ, ಮಾರ್ಕೆಟ್ ಇಲ್ಲಿದ್ದ ಓಪನ್ ಆಗ್ತೈತಿ. ಮಾರ್ಕೆಟ್ ಇಲ್ಲಿದ್ದ ಓಪನ್ ಆಗುತ್ತೆ, ಪ್ರೈಸ್ ಇಲ್ಲಿ ಮಟ್ಟ ಹೋಗುತ್ತೆ, ಇಲ್ಲಿ ಮಟ್ಟ ಪ್ರೈಸ್ ಫಸ್ಟ್ ಇಲ್ಲಿ ಮಟ್ಟ ಹೋಗುತ್ತೆ. ಸೆಕೆಂಡ್ ಮತ್ತು ಬಾಯಿಂಗ್ ತೊಗೊಂಡ್ರಿ ಎಲ್ಲರೂ, ಇಲ್ಲಿ ಮಟ್ಟ ಹೋಗುತ್ತೆ ಮಾರ್ಕೆಟ್ ಇಲ್ಲಿ ಮಟ್ಟ ತೊಗೊಂಡ್ರಿ ಬಾಯಿಂಗ್. ವೇಟ್, ಹಾಂ, ಮಾರ್ಕೆಟ್ ಇಲ್ಲಿ ಮಟ್ಟ ಬಾಯಿಂಗ್ ಆತ, ಫುಲ್ ಬುಲ್ಲಿಶ್ ಕ್ಯಾಂಡಲ್ ಆತು. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೆಷರ್ ಬೀಳಾತ, ಇದಕ್ಕೆ ಸೆಲ್ಲಿಂಗ್ ಪ್ರೆಷರ್ ಬೀಳಾತ. ಸೊ ಡೌನ್ ಸೈಡ್ ಹೋಗುತ್ತೆ, ಇಲ್ಲಿ ಮಟ್ಟ ಹೋಗಿ ಬಂದಿನ ಅನ್ನಕ್ಕೆ ಒಂದು ವೀಕ್ ಬಿಡುತ್ತೆ. ನೆಕ್ಸ್ಟ್ ಇನ್ನೂ ಸೆಲ್ಲಿಂಗ್ ಪ್ರೆಷರ್ ಆತ, ಆಮೇಲೆ ಈ ಟೈಪ್ ಆಫ್ ಕ್ಯಾಂಡಲ್ ಕ್ರಿಯೇಟ್ ಆತ. ಓಕೆ, ಫಸ್ಟ್ ಓಪನ್ ಇಲ್ಲ ಆತ, ಆಮೇಲೆ ಇಲ್ಲಿ ಮಟ್ಟ ಹೈ ಹೋಗುತ್ತೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಮಟ್ಟ ಹೋಗೈತಿ, ವಾಪಸ್ ಇಲ್ಲಿ ಮಟ್ಟ ಒಂದು ಸ್ಟಾಪ್ ಆಗೈತಿ. ಇನ್ನೂ ಮಾರ್ಕೆಟ್ ಒಳಗೆ ಟೈಮ್ ಇತ್ತು. ಸೊ ಸೆಲ್ಲಿಂಗ್ ಪ್ರೆಷರ್ ಭಾಳ ಇತ್ತಲ್ಲ, ಸೊ ಸೆಲ್ಲಿಂಗ್ ಕ್ಯಾಂಡಲ್ ಹೋಗಿ ಕ್ಲೋಸ್ ಆಗಿಬಿಡ್ತು ಮಾರ್ಕೆಟ್. ಅವತ್ತಿನ ಡೇ ಏನಾಯ್ತು, ಈ ಟೈಪ್ ಆಫ್ ಕ್ಯಾಂಡಲ್ ಆತ. ಈ ಕ್ಯಾಂಡಲಿಗೆ ನಾವು ಈ ಕ್ಯಾಂಡಲಿನ ಹೆಸರು ನಾವು ಇನ್ವರ್ಟೆಡ್ ಹ್ಯಾಮರ್ ಅಂತ ಹೇಳ್ತೀವಿ. ಇನ್ವರ್ಟೆಡ್, ಈ ಕ್ಯಾಂಡಲ್ ಹೆಸರು ನಮ್ದು ಇನ್ವರ್ಟೆಡ್ ಹ್ಯಾಮರ್. ಹ್ಯಾಮರ್ ಅಂದ್ರೆ ಕನ್ನಡದಾಗ ಸುತ್ತಿಗೆ. ಉಲ್ಟಾ ಐತಿಲ್ರಿ ಇದು, ಈ ಕ್ಯಾಂಡಲ್ ಉಲ್ಟಾ ಐತಲ್ಲ. ಸೊ ಇನ್ವರ್ಟೆಡ್ ಅಂದ್ರೆ ಉಲ್ಟಾ ಕ್ಯಾಂಡಲ್, ಇದು ಇನ್ವರ್ಟೆಡ್ ಹ್ಯಾಮರ್. ಓಕೆ, ಸೆಕೆಂಡ್ ಒನ್ ಸೇಮ್, ಪ್ರೈಸ್ ಇಲ್ಲಿದ್ದ ಓಪನ್ ಆತ, ಪ್ರೈಸ್ ಇಲ್ಲಿ ಓಪನ್ ಆತ, ಇಲ್ಲಿ ಓಪನ್ ಆಗೈತಿ, ಈ ಗೆರಿದ್ದ ಇಲ್ಲಿ ಓಪನ್ ಆತ. ಡೌನ್ ಸೈಡ್ ಸೆಲ್ಲಿಂಗ್, ಅಪ್ ಸೈಡ್ ಬಾಯಿಂಗ್. ಇಲ್ಲಿ ತೆಳಗೆ ಹೋದ್ರೆ ರೆಡ್ ಕಲರ್ ಆಗ್ತೈತಿ, ಮೇಲೆ ಹೋದ್ರೆ ಗ್ರೀನ್ ಕಲರ್ ಕ್ಯಾಂಡಲ್ ಆಕೈತಿ. ಫಸ್ಟ್ ಬಾಯಿಂಗ್ ಮಾರ್ನಿಂಗ್ ಮಾರ್ಕೆಟ್ ಇಲ್ಲಿ ಮಟ್ಟ ಹೋಗುತ್ತೆ ಅಪ್ ಸೈಡ್, ಎಲ್ಲೇ ಇಲ್ಲಿ ಮಟ್ಟ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಮಟ್ಟ ಹೋಗುತ್ತೆ,
ನೋಡ್ರಿ ಅಪ್ಸೈಡ್ ಇಲ್ಲಿ ಮಟ್ಟ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಮಟ್ಟ ಹೋಗೈತನ್ನ ಪ್ರೂಫ್ ಬೇಕಲ್ಲ. ಓಕೆ, ಪ್ರೂಫ್ ಬೇಕಲ್ಲ. ಸೊ ವಾಪಸ್ ಮಾರ್ಕೆಟ್ ಡೌನ್ಫಾಲ್ದಾಗ ಬಂದಾಗ ವಿಕ್ ಬಿಡುತ್ತೆ. ಆಮೇಲೆ ಇಲ್ಲಿ ಮಟ್ಟ ಹೋಗುತ್ತೆ. ಆಮೇಲೆ ಇಲ್ಲಿ ಬಂತು ತೆಳಗೆ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಕ್ಲೋಸ್ ಆಯ್ತು. ಫಸ್ಟ್ ಇಂತ್ರ ಹೇಳ್ತೇನೆ ನೋಡ್ರಿ. ಮಾರ್ಕೆಟ್ ಇಲ್ಲಿ ಓಪನ್ ಆಗೈತಿ. ಮಾರ್ಕೆಟ್ ಇಲ್ಲಿ ಓಪನ್ ಆತ, ಅಪ್ ಸೈಡ್ ಹೋತು. ಇಲ್ಲಿ ಮಟ್ಟ ಬಂದು ಬಾಯಿಂಗ್ ಆತ. ನೆಕ್ಸ್ಟ್ ಇಲ್ಲಿ ಮಟ್ಟ ಹೋಗಿತ್ತು ಬಾಯಿಂಗ್, ಇಲ್ಲಿ ಮಟ್ಟ. ನೆಕ್ಸ್ಟ್ ಡೌನ್ ಸೈಡ್ ಬಂತು, ಮತ್ತು ವಾಪಸ್ ಬಾಯಿಂಗ್ ಆತು ಇಲ್ಲಿ ಮಟ್ಟ. ಹಿಂಗೆ ಡೌನ್ ಸೈಡ್ ಬಂತಿಲ್ರಿ. ಫಸ್ಟ್ ಮಾರ್ಕೆಟ್ ಹಿಂಗೆ ಹೋತೆ, ನೆಕ್ಸ್ಟ್ ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿ ಹೋತೆ, ಆಮೇಲೆ ಡೌನ್ ಸೈಡ್ ಬಂತು. ಈಗ ಪ್ರೆಸೆಂಟ್ಸ್ ಇಲ್ಲೇ ಐತಿ, ಇಲ್ಲಿ ಈ ಸ್ಟೇಜ್ದಾಗ. ನೆಕ್ಸ್ಟ್ ಡೌನ್ ಸೈಡ್ ಸೆಲ್ಲಿಂಗ್ ಆಗೈತಲ್ಲ, ಎಲ್ಲಿ ಮಟ್ಟ ಆಗೈತೆ ಅಂದ್ರೆ ಈ ಲೈನ್ ಕ್ರಾಸ್ ತೆಳಗೆ ಮಾಡ್ತಂದ್ರೆ ಆಟೋಮೆಟಿಕ್ ರೆಡ್ ಕಲರ್ ಆಗ್ಬಿಡ್ತದೆ. ಓಕೆ, ಡೌನ್ ಸೈಡ್ ಬಂತೆ, ಆಮೇಲೆ ಇಲ್ಲಿ ಅಪ್ ಸೈಡ್ ಬಂದು ಇಲ್ಲಿ ಕ್ಲೋಸ್ ಆಯ್ತು. ಆಯ್ತು, ಅವ್ರು ತಿಳಿತಂದು ಮಾಡೀನಿ. ಓಕೆ, ಡೌನ್ ಸೈಡ್ ಬಂದು ಇಲ್ಲಿ ಕ್ಲೋಸ್ ಆಯ್ತು. ಓಕೆ, ಇದಕ್ಕೆ ನಾವು ಶೂಟಿಂಗ್ ಸ್ಟಾರ್ ಅಂತೀವಿ, ಕ್ಯಾಂಡಲ್ ಹೆಸರು. ಯಾರು ನೋಟ್ಸ್ ಮಾಡಿಲ್ಲ ಎಲ್ಲ ನೋಟ್ಸ್ ಮಾಡಿ ಇಟ್ಕೋರಿ. ಇದೊಂದು ಏನು ವೆಬ್ ಸೀರೀಸ್ ಎಲ್ಲ ಕಂಟಿನ್ಯೂ ನೋಡ್ಕೊಂಡು ಹೋಗಕ್ಕೆ. ಸೊ ಕಲೀರಿ, ಬುಕ್ಸ್ ಅದು ಮಾಡಿ ಜರ್ನಲ್ ಅದು ಮಾಡ್ಕೋರಿ. ಓಕೆ, ಇದಕ್ಕೆ ನಾವು ಶೂಟಿಂಗ್ ಸ್ಟಾರ್ ಅಂತೀವಿ. ಅವ್ರ ಇದಕ್ಕೆ ನೀವು ಹೆಸರು ಏನು ಅದಕ್ಕೆ ಇದ್ದಿದ್ದ ಕೊಡ್ಬೇಕಂತಿಲ್ಲ, ನಿಮ್ಮ ಮನಸ್ದಾಗ ಗೊತ್ತಾದ್ರೆ ಸಾಕು. ನಾವು ಇದಕ್ಕೆ ಇನ್ವರ್ಟೆಡ್ ಹ್ಯಾಮರ್ ಅಂತೀವಿ. ಇದಕ್ಕೂ ಸೇಮ್ ಇನ್ವರ್ಟೆಡ್ ಹ್ಯಾಮರ್ ಐತಿ. ಸೊ ನೀವು ಕರಿಬೋದು ಇನ್ವರ್ಟೆಡ್ ಹ್ಯಾಮರ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಒಟ್ಟು ಜಾಪನೀಸ್ ಕ್ಯಾಂಡಲ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ರು ಅವರೆಲ್ಲ ಹೆಸರು ಇಟ್ಟಿದ್ದು ನಾನು ನಿಮ್ಗೆ ಹೇಳತ್ತೀನಿ. ಇದೊಂದು ನಾವು ಎಕ್ಸಾಂಪಲ್ ತಿಳ್ಕೊಂಡು ನಾನು ಅದೇನೋ ನಾವು ಅಲ್ಲಿ ಮಾಡಿ ಕ್ರಿಯೇಟ್ ಮಾಡಿದ್ವಿ, ಗೊತ್ತಾಗೈತಿ. ಈಗ ನಿಮ್ಗೆ ಇನ್ನೂ ಸ್ವಲ್ಪ ಡೆಪ್ತಾಗಿ ಗೊತ್ತಾಗ್ತೈತಿ. ಇಲ್ಲೇ ಮಾರ್ಕೆಟ್ ಓಪನ್ ಆತ. ಓಪನ್ ಆಗಿ ಫಸ್ಟ್ ಹೈ ಹೋತ್ ಮಾರ್ಕೆಟ್. ಹೈ ಹೋದ್ಮೇಲೆ ಆಫ್ಕೋರ್ಸ್ ಗ್ರೀನ್ ಕ್ಯಾಂಡಲ್ ಆಗಿರ್ತೈತಿ. ಇಲ್ಲಿ ಮಟ್ಟ ಹೋತ್ ಮಾರ್ಕೆಟ್. ಓಕೆ, ಓಕೆ, ಇಲ್ಲಿ ಮಟ್ಟ ಹೋಗುತ್ತೆ. ನೆಕ್ಸ್ಟ್ ಡೌನ್ ಸೈಡ್ ಬಂತು. ಈ ಲೈನ್ ಆಟೋಮೆಟಿಕ್ ಕ್ರಾಸ್ ಆತಂದ್ರೆ ರೆಡ್ ಕ್ಯಾಂಡಲ್ ಆಗ್ತೈತಿ. ಈಗ ಮಾರ್ಕೆಟ್ ಅಲ್ಲಿ ಮಟ್ಟ ಹೋಗೈತನ್ನ ಇಲ್ಲಿ ಒಂದು ವೀಕ್ ಬಿಟ್ಟಿರ್ತೈತಿ, ಇಷ್ಟು ಹೈಟ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿರಿ. ಆ್ಯಂಡ್ ಇಲ್ಲಿ ಮಟ್ಟ ವೀಕ್ ಬಿಡುತ್ತೆ, ಇಲ್ಲಿ ಮಟ್ಟ ಪ್ರೈಸ್ ಹೋಗಿ. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಡೌನ್ ಸೈಡ್ ಹೋತು. ಓಕೆ, ಆಮೇಲೆ ಅಪ್ ಸೈಡ್ ಕ್ರಿಯೇಟ್ ಆದ ಮತ್ತೆ. ನೆಕ್ಸ್ಟ್ ಡೌನ್ ಸೈಡ್, ಆಮೇಲೆ ಅಪ್ ಸೈಡ್ ತೊಗೊಂಡು ಈ ಲೈನ್ ಕ್ರಾಸ್ ಆದ್ಮೇಲೆ ಆಟೋಮೆಟಿಕ್ ಗ್ರೀನ್ ಆಗಿಬಿಡ್ತೈತಿ. ಈಗ ಇಲ್ಲಿ ಮಟ್ಟ ಹೋಗಿ ಬಂದಿನ ಅನ್ನೋದು ಬೇಕಲ್ಲ, ಅಲ್ಲಿ ಒಂದು ಏನು ಬಿಟ್ಟಿರ್ತೈತಿ ವಿಕ್, ಹಳೆ ನೆನಪುಗಳು ಅಂತಾರಲ್ಲ ಆ ಟೈಪ್ ಬಿಟ್ಟಿರ್ತೈತಿ. ನೆಕ್ಸ್ಟ್ ಅಪ್ ಸೈಡ್ ಹೋಗ್ತೈತಿ ಮಾರ್ಕೆಟ್, ಆಮೇಲೆ ಡೌನ್ ಸೈಡ್ ಬಂತು, ಆಮೇಲೆ ಫುಲ್ ಎಕ್ಸ್ಪೆನ್ಷನ್ ಕೊಟ್ಬಿಡ್ತೈತಿ ಕ್ಯಾಂಡಲ್. ಆಮೇಲೆ ಇಲ್ಲಿ ಹೋದ್ಮೇಲೆ ಕ್ಲೋಸ್ ಆಗಿಬಿಡ್ತೈತಿ. ಓಕೆ, ಫಸ್ಟ್ ಡೌನ್ ಸೈಡ್ ಅಪ್ ಸೈಡ್ ಹೋಗಿ ಡೌನ್ ಸೈಡ್ ಹೋತ್ ಮಾರ್ಕೆಟ್, ಅಲ್ಲಿ ಮಟ್ಟ ಹೋಗಿದ್ಕ ವೀಕ್ ಬಿಡುತ್ತೆ. ಆಮೇಲೆ ಅಪ್ ಸೈಡ್ ಎಕ್ಸ್ಪೆನ್ಷನ್ ಕೊಡುತ್ತೆ. ಆಮೇಲೆ ಇಲ್ಲಿ ಟೈಮಿಂಗ್ ಮುಗಿದಿದ್ಮೇಲೆ ಮಾರ್ಕೆಟ್ ಕ್ಲೋಸ್ ಆಗ್ಬಿಡ್ತಿಲ್ಲ. ಓಕೆ, ಇದು ಹ್ಯಾಮರ ಕ್ಯಾಂಡಲ್ ಅಂತನ್ರಿ. ಏನರ ಇದು ಹ್ಯಾಮರ್ ಗತಿ ಕಾಣತ್ತಿತ್ತಲ್ಲ, ನಿಮ್ಮ ಮೈಂಡ್ ಒಳಗೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಹ್ಯಾಮರ್ ಕ್ಯಾಂಡಲ್ ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಮಾರ್ಕೆಟ್ ಇಲ್ಲೇ ಓಪನ್ ಆತ. ಫಸ್ಟ್ ಅಪ್ ಸೈಡ್ ಹೋತ್ ಮಾರ್ಕೆಟ್, ವಾಪಸ್ ಡೌನ್ ಸೈಡ್ ಹೋತು. ಇದು ಆಟೋಮೆಟಿಕ್ ಈ ಲೈನ್ ಕ್ರಾಸ್ ಆದಮೇಲೆ ಏನಂದಿದ್ದೆ, ರೆಡ್ ಕ್ಯಾಂಡಲ್ ಅಂದಿದ್ದೆ. ಓಕೆ, ಇಲ್ಲಿ ಓಪನ್ ಆದಮೇಲೆ ಏನಾದ, ಡೌನ್ ಸೈಡ್ ಬಂದಮೇಲೆ ಇಲ್ಲೊಂದು ವಿಕ್ ಬಿಟ್ಟಿರ್ತೈತಿ. ಓಕೆ, ಇದೊಂದು ವಿಕ್ ಬಿಡುತ್ತೆ. ಆಮೇಲೆ ಇಲ್ಲಿ ಆಟೋಮೆಟಿಕ್ ರೆಡ್ ಆಗಿರ್ತೈತಿ ಕ್ಯಾಂಡಲ್. ಡೌನ್ ಸೈಡ್ ಹೋಗಿರ್ತೈತಲ್ಲ, ಡೌನ್ ಸೈಡ್ ಹೋಗುತ್ತೆ. ಆಮೇಲೆ ಇಷ್ಟು ಲೋ ಇರ್ತೈತಲ್ಲ, ಇದೊಂದು ಲೋ ಪಾಯಿಂಟ್ ಕ್ರಿಯೇಟ್ ಆಯ್ತು. ಅಲ್ಲಿ ಮಟ್ಟ ಹೋಗಿ ಬಂದೇನು ಅನ್ನೋದಕ್ಕೆ ಒಂದು ವಿಕ್ ಕ್ರಿಯೇಟ್ ಆಗಿರ್ತೈತಿ ಆಲ್ರೆಡಿ. ಸೊ ಮತ್ತು ಮಾರ್ಕೆಟ್ ಇಲ್ಲಿ ಅಪ್ ಸೈಡ್ ಮತ್ತು ಡೌನ್ ಸೈಡ್ ಬಂದು ಆಮೇಲೆ ಸೀದಾ ಎಕ್ಸ್ಪೆನ್ಷನ್ ಈ ಲೈನ್ ಕ್ರಾಸ್ ಆಗೈತಲ್ಲ, ಈಗ ಸೀದಾ ರೆಡ್ ಕ್ಯಾಂಡಲ್ ಆಗಿರ್ತೈತಿ. ಇದು ಸಾರಿ ಗ್ರೀನ್ ಕ್ಯಾಂಡಲ್ ಆಗಿರ್ತೈತಿ. ಆಮೇಲೆ ಇಲ್ಲಿ ಮಟ್ಟ ಹೈ ಹೋಗಿರ್ತೈತಲ್ಲ, ಹೈ ಪಾಯಿಂಟ್ ನಮ್ಗೆ ಬೇಕಲ್ಲ. ಸೊ ಏನಾಗಿರ್ತೈತಿ ಅಲ್ಲಿ ಕ್ರಿಯೇಟ್ ವಿಕ್ ಬಿಟ್ಟಿರ್ತೈತಿ ಇಲ್ಲಿ ಮಟ್ಟ. ಸೊ ಆಮೇಲೆ ಡೌನ್ ಸೈಡ್ ಬಂದು ಆಮೇಲೆ ಇಲ್ಲಿ ಹೋಗಿ ಅಪ್ ಸೈಡ್ ಹೋಗಿ ಕ್ಲೋಸ್ ಆಗ್ತೈತಿ. ಇದಕ್ಕೆ ನಾವು ಹೇಳಿದಂತ ತಡ್ರಿ, ಸಾರಿ ಇದಕ್ಕೆ ನಾವು ಈ ಕ್ಯಾಂಡಲಿಗೆ ನಾವು ಡೋಜಿ ಅಂತ ಕರಿತೀವಿ, ಇಂಡಿಸಿಷನ್ ಕ್ಯಾಂಡಲ್. ಇತ್ತಾಗ
ಬಾಯಿಂಗು ತೊಗೊಂಡಿಲ್ಲ ಒಂದು ಸೈಡ್, ಇತ್ತಾಗ ಸೆಲ್ಲಿಂಗು ತೊಗೊಂಡಿಲ್ಲ, ಮಿಡಲ್ ಬಾಡಿ ಕೊಟ್ಟೈತಿ. ಓಕೆ, ಇದಕ್ಕೆ ನಾವು ಡೋಜಿ ಅಂತ ಕನ್ಸಿಡರ್ ಮಾಡೋಣ. ಇದಕ್ಕೆ ನಾವು ಎಕ್ಸಾಕ್ಟ್ ಹೆಸರು ಕರಿಬೇಕಂತೇನಿಲ್ಲ, ಬಟ್ ನಿಮ್ಮ ಪರ್ಸ್ಪೆಕ್ಟಿವ್. ಜಾಪನೀಸ್ ಕ್ಯಾಂಡಲ್ಸ್ ಭಾಳ ಟೈಪ್ಸ್ ಅದಾವೆ, ನಮ್ಗೆ ಬೇಕಾಗಿದ್ದು ಎಸ್ ಎಮ್ ಸಿ ಸೀರೀಸಿಗೆ ಯಾವ ಬೇಕು ಇಂಪಾರ್ಟೆನ್ಸ್ ಅದಲ್ಲ ಅದು ನಾವು ನಿಮಗೆ ಹೇಳ್ಕೊಡೋದೇನೆ. ಓಕೆ, ಇದು ನಿಮ್ಗೆ ಇಷ್ಟು ತಿಳಿತೆ. ಮಾರ್ಕೆಟ್ದಾಗ ಫಸ್ಟ್ ಇಂಟ್ರೊಡಕ್ಷನ್ ಹೇಳಿದೆ, ಬುಲ್ಲಿಶ್ ಆ್ಯಂಡ್ ಬೇರಿಶ್ ಕ್ಯಾಂಡಲ್ ಐತೆ ಅಂತೇಳಿ. ಆ ಬೇರಿಶ್ ಬುಲ್ಲಿಶ್ ಕ್ಯಾಂಡಲ್ದಾಗ ತೊಗೊಂಡು ಹೆಂಗೆ ಓಪನ್ ಲೋ ಹೈ ಕ್ಲೋಸ್ ಆಕೈತೆ ಅಂತ ಹೇಳಿದೆ ನಿಮಗೆ. ಓಕೆ, ಇಲ್ಲಿದ್ದ ಮಾರ್ಕೆಟ್ ಓಪನ್ ಆಗಿ ಲೋ ತೊಗೋತೈತಿ, ಆಮೇಲೆ ಹೈ ತೊಗೋತೈತಿ, ಆಮೇಲೆ ಕ್ಲೋಸ್. ಮಾರ್ಕೆಟ್ ಒಳಗೆ ನಾನು ನಿಮ್ಗೆ ಬೇಸಿಕ್ ಹೇಳೇನಿದೆ, ಎಕ್ಸಾಕ್ಟ್ ಇದೇ ಟೈಪ್ಸ್ ಕ್ಯಾಂಡಲ್ಸ್ ಆಲ್ ಟೈಮ್ ಇರೋದಿಲ್ಲ. ನಾನು ನಿಮ್ಗೆ ಈಗ ಚಾರ್ಟ್ ಒಳಗೆ ತಿಳಿಸ್ಕೊಡ್ತೀನಿ, ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಇಲ್ಲೇ ಸೇಮ್ ಯಾವತ್ತೂ ಬಾಯಿಂಗ್ ತೆಳಗಿಂತ್ರ ಮೇಲೆ ಹೋಗ್ತೈತಿ, ಓಪನ್ ಆಗಿ ಲೋ ತೊಗೋತೈತಿ, ಆಮೇಲೆ ಹೈ ಹೋಗಿ ಕ್ಲೋಸ್ ಆಗ್ತೈತಿ. ಸೇಮ್ ಇದೇ ಸೆಲ್ಲಿಂಗ್ ಕ್ಯಾಂಡಲ್ ಒಳಗೆ ಓಪನ್ ಇಲ್ಲ ಆಕೈತಿ ಮೇಲಿಂತ್ರ, ಆಮೇಲೆ ಹೈ ತೊಗೊಂಡು ಲೋ ಕ್ರಿಯೇಟ್ ಮಾಡಿ ಆಮೇಲೆ ಇಲ್ಲಿ ಬಂದು ಕ್ಲೋಸ್ ಆಕೈತೆ ಅಂತ ಇಟ್ಕೋರಿ. ನಿಮ್ಗೆ ಅದು ನಾ ಬೇಸಿಕ್ ಹೇಳೀನಿ. ಆಮೇಲೆ ಕ್ಯಾಂಡಲ್ಸ್ ಹೆಸರು ನಾನು ನಿಮ್ಗೆ ಹೇಳಿದೆ ಹಂಗೆ. ಎಕ್ಸಾಂಪಲ್ ಇದು ಹ್ಯಾಮರ್ ಗತೆ ಕಾಣತೈತಿ, ಶೂಟಿಂಗ್ ಸ್ಟಾರ್, ಆ್ಯಂಡ್ ಇದು ಹ್ಯಾಮರ್ ಗತೆ ಕಾಣತೈತಿ. ಇದೊಂದು ಡೋಜಿ ಕ್ಯಾಂಡಲ್, ಇದನ್ನು ಬರೋದು ಬಿಡ್ತೇನೆ ತಡಿ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಇದು ಜಾಪನೀಸ್ ಹೆಸರು ರೀ. ಡೋಜಿ ಕ್ಯಾಂಡಲ್ ಅಂದ್ರೆ ನಮಗೂ ಗೊತ್ತಿಲ್ಲ ಡೋಜಿ ಮೀನಿಂಗ್, ಸೊ ಡೋಜಿ ಅಂತಾರೆ, ನಾವು ಅದನ್ನು ಕರೆಯೋಣ. ಓಕೆ, ಈಗ ನಾವು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳೋಣ ಚಾರ್ಟ್ಸ್ ಒಳಗೆ ಮಾರ್ಕೆಟ್ ಒಳಗೆ ಮೂವ್ ಹೆಂಗೆ ಆಗ್ತೈತೆ ಕ್ಯಾಂಡಲ್ ಅಂತೇಳಿ. ಓಕೆ, ಇಲ್ಲಿದ್ದ ತಿಳ್ಕೊಂಡು ಇಲ್ಲಿದ್ದ ತಿಳ್ಕೊಂಡು. ಓಕೆ, ಇದು ಸ್ವಲ್ಪ ಟಫ್ ಪಾರ್ಟ್ ಐತಿ, ಇಲ್ಲಿದ್ದ ತಿಳ್ಕೊಂಡು. ಇದನ್ನ ಪಾಸ್ ಮಾಡಿ ಸ್ವಲ್ಪ ಇದನ್ನು ತೊಗೊಂಡಿದ್ದೆ ರೀ, ಬಿ ಟಿ ಸಿ ಚಾರ್ಟ್. ಇವತ್ತು ಸಂಡೇ ಅಲ್ಲ ವಿಡಿಯೋ ಮಾಡೋಕ್ಕೆ, ಸೊ ಇಂಡಿಯನ್ ಮಾರ್ಕೆಟ್ ಓಪನ್ ಇಲ್ಲ. ಓಕೆ, ಇದು ಬಿಟ್ಕಾಯಿನ್ ಚಾರ್ಟ್ ರೀ. ಇದನ್ನು ನೋಡ್ರಿ, ಇಲ್ಲೇ ಅಬ್ಸರ್ವ್ ಮಾಡಿರಿ, ಇಲ್ಲೇ ಕ್ಲೋಸ್ ಆಗಿತ್ತು ಮಾರ್ಕೆಟ್. ಎಲ್ಲಿ ಹೇಳಿ, ಈ ಅಪ್ ಸೈಡ್ ಕ್ಲೋಸ್ ಆಗೈತಿ. ಫಸ್ಟ್ ಇಲ್ಲೇ ಡೌನ್ ಸೈಡ್ ಹೋಗ್ತೈತಿ. ಓಕೆ, ಓಪನ್ ಇಲ್ಲೇ ಆಗಿರ್ತೈತಿ, ಡೌನ್ ಲೋ, ಇಲ್ಲಿ ಮಟ್ಟ ಮಾರ್ಕೆಟ್ ಹೊತ್ತು ಹೈ, ಕ್ಲೋಸ್ ಇಲ್ಲ ಆತ. ಓಕೆ, ಸಾರಿ ವೇಟ್. ಮಾರ್ಕೆಟ್ ಹೆಂಗೆ ಹೋತಂದ್ರೆ ಲೋ, ಫಸ್ಟ್ ಓಪನ್ ಆತ, ಆಮೇಲೆ ಲೋ, ಆಮೇಲೆ ಇಲ್ಲಿ ಮಟ್ಟ ಹೈ ಹೋತು, ಆಮೇಲೆ ಕ್ಲೋಸ್ ಇಲ್ಲ ಆತ, ಈ ಪಾಯಿಂಟಿಗೆ ಕ್ಲೋಸ್ ಆತ. ಓಕೆ, ಈಗ ನಾವು ರಿಪ್ಲೈ ಬಟನ್ದಾಗ ನೋಡೋಣ. ಈಗ ಇಲ್ಲಿ ಓಪನ್ ಆಗೈತಿ, ಲೋ ತೊಗೊಂಡು ಆಮೇಲೆ ಹೈ ಹೋಗೈತಿ, ಆಮೇಲೆ ಇಲ್ಲಿ ವಿಕ್ ಬಿಟ್ಟು ಇಲ್ಲಿ ಮಟ್ಟ ಕ್ಲೋಸ್ ಆತು. ಇನ್ನು ಸ್ವಲ್ಪ ಜೂಮ್ ಮಾಡ್ತೀನಿ ನಿಮಗೆ. ಇಲ್ಲಿ ಓಪನ್ ಆತು ಮಾರ್ಕೆಟ್, ಇಲ್ಲಿ ಮಟ್ಟ ಲೋ ಹೋತು. ಓಕೆ, ಮಾರ್ಕೆಟ್ ಇಲ್ಲಿ ಮಟ್ಟ ಹೋದ್ಮೇಲೆ ಅಪ್ಸೈಡ್ ಹೋತು, ಅಪ್ಸೈಡ್ ಇಲ್ಲಿ ಮಟ್ಟ ಹೋಗೈತಿ, ಎಲ್ಲಿ ಅಪ್ಸೈಡ್ ಇಲ್ಲಿ ಮಟ್ಟ ಹೋಗೈತಿ, ಆಮೇಲೆ ಇಲ್ಲಿ ಬಂದು ಕ್ಲೋಸ್ ಆಗೈತಿ. ಈಗ ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿದ್ದನ ಓಪನ್ ಆಗ್ಬೇಕು, ಸೆಲ್ಲಿಂಗ್ ಆಗಲಿ ಬಾಯಿಂಗ್ ಆಗಲಿ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಡೇ ಏನಾಗ್ತೈತೆ ಅಂತೇಳಿ. ನಮ್ಗೆ ಇಲ್ಲಿದ್ದನ ಓಪನ್ ಆಗ್ಬೇಕು. ಇಲ್ಲಿದ್ದ ಓಪನ್ ಆತ, ಫಸ್ಟ್ ಹೈ ಕ್ರಿಯೇಟ್ ಆತ, ಆಮೇಲೆ ಇಲ್ಲಿದ್ದ ವಿಕ್ ಬಿಟ್ಟೈತಿ, ಆಮೇಲೆ ಇಲ್ಲಿ ಮಟ್ಟ ಹೋಗೈತಿ. ಮಾರ್ಕೆಟ್ ಪ್ರೈಸ್ ಇಲ್ಲಿ ಮಟ್ಟ ಡೌನ್ ಹೋಗಿ ಅಪ್ಸೈಡ್ ಹೋಗಿ ಇಲ್ಲಿ ಕ್ಲೋಸ್ ಆಗೈತಿ. ಇದು ಡೋಜಿ ಕ್ಯಾಂಡಲ್. ನೆಕ್ಸ್ಟ್ ಇಲ್ಲಿ ಓಪನ್ ಆಗಿ ಹೈ ಲೋ ಹೋಗಿ ಇಲ್ಲಿ ಕ್ಲೋಸ್ ಆಗೈತಲ್ಲ, ಇಲ್ಲಿದ್ದನ ಮಾರ್ಕೆಟ್ ಓಪನ್ ಆಗ್ಬೇಕು. ಓಕೆ, ಫಸ್ಟ್ ಹೈ ಕ್ರಿಯೇಟ್ ಆತ, ಆಮೇಲೆ ಡೌನ್ ಸೈಡ್ ಬಂತು, ಆಮೇಲೆ ಇಲ್ಲಿ ಮಾರ್ಕೆಟ್ ಬಂದು ಕ್ಲೋಸ್ ಆತು, ಆಮೇಲೆ ಇಲ್ಲಿ ಸೆಲ್ಲಿಂಗ್ ದ ಬೇರಿಶ್ ಕ್ಯಾಂಡಲ್ ಅಲ್ಲ, ಇಲ್ಲಿದ್ದನ ಓಪನ್ ಆಗ್ಬೇಕಾದ್ರೆ ಓಪನ್ ಆತ, ಹೈ ತೊಗೊಂಡು ಫಸ್ಟ್, ಆಮೇಲೆ ಡೌನ್ ಸೈಡ್ ಬಂದು ಕ್ಲೋಸ್ ಆತ. ಇಲ್ಲಿ ವಿಕ್ ಬಿಟ್ಟೈತೆ ನೋಡ್ರಿ, ಇಲ್ಲಿ ಕಾಣತೈತೇನೆ ವಿಕ್ ಇದೆ. ನೆಕ್ಸ್ಟ್ ಕ್ಯಾಂಡಲ್ ಇಲ್ಲೇ ಕ್ಲೋಸ್ ಆಗೈತೆ ಅಂದ್ರೆ ಇಲ್ಲಿ ಓಪನ್ ಆಗ್ಬೇಕು. ಗ್ರೀನ್ ಆಗ್ತೈತೆ ರೆಡ್ ಆಗ್ತೈತೆ ಸೆಕೆಂಡ್ರಿ, ಫ್ಯೂಚರ್ದಾಗ ನೋಡೋಣ ಲೆಕ್ಚರ್ದಾಗ, ಬಟ್ ಈಗಂದ್ರೆ ಇಷ್ಟು ತಿಳ್ಕೊರಿ. ಓಕೆ, ಫಸ್ಟ್ ಇಲ್ಲಿ ಮಟ್ಟ ಹೈ ತೊಗೊಂಡು ಆಮೇಲೆ ಫುಲ್ಲು ಲೋ ಹೋಗೈತಿ, ಇಲ್ಲಿ ಮಟ್ಟ ಹೋಗೈತೆ ಮಾರ್ಕೆಟ್, ಆಮೇಲೆ ಇಲ್ಲಿ ಬಂದು ಕ್ಲೋಸ್ ಆತು. ಇಲ್ಲಿ ಕ್ಲೋಸ್ ಆದಮೇಲೆ ಇಲ್ಲಿ ಓಪನ್ ಆಗೈತೆ ಮಾರ್ಕೆಟ್. ಈಗ ಇಲ್ಲಿ ಕ್ಲೋಸ್ ಆಗೈತಲ್ಲ ಅಪ್ ಸೈಡ್ ಒಳಗೆ, ಅಲ್ಲಿದ್ದನ ಓಪನ್ ಆಗ್ಬೇಕು.
ಸೊ ಮಾರ್ಕೆಟ್ದಾಗ ಹಿಂಗೆ ಕ್ರಿಯೇಟ್ ಅಕ್ಕೋಂತ ಏನಾಗೈತ್ರಿ ಇಲ್ಲೇ ಹೇಳಿದೆಲ್ಲ ಸೈಡ್ ವೇ, ಡೌನ್ ಟ್ರೆಂಡ್ ಆ್ಯಂಡ್ ಅಪ್ ಟ್ರೆಂಡ್ ಹಿಂಗೆ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗ್ತೈತಿ. ಫಸ್ಟ್ ಲೆಕ್ಚರ್ದಾಗ ಹೇಳೀನಿ, ಯಾರು ನೋಡಿಲ್ಲ ಹೋಗಿ ನೋಡ್ಬೋದು. ಇವತ್ತಿನ ಲೆಕ್ಚರ್ದಲ್ಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.